ಇಳಕಲ್ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಗಂಭೀರವಾಗುತ್ತಿದ್ದು ಪ್ರತಿಭಟನೆಗಳು ಸರ್ವೇಸಾಮಾನ್ಯವಾಗುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಇಂದು ಇಳಕಲ್ ನಗರದ ಲಕ್ಷ್ಮೀನಗರದ ನಿವಾಸಿಗಳು ಕುಡಿಯುವ ನೀರಿನ ತೀವ್ರ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ನಗರಸಭೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ವೇಳೆ ಯಾವುದೇ ಅಧಿಕಾರಿ ಸ್ಪಂದಿಸದ ಕಾರಣ ಆಕ್ರೋಶಗೊಂಡ ಜನತೆ ಕೂಡಲೇ ನಗರಸಭೆಯೊಳಗ ನುಗ್ಗಿ ಪೌರಾಯುಕ್ತರು ತಕ್ಷಣ ಸ್ಥಳಕ್ಕೆ ಬರಬೇಕೆಂದು ಆಗ್ರಹಿಸಿದರು. ಇದಷ್ಟೇ ಅಲ್ಲದೆ ಪೌರಾಯುಕ್ತರ ಕೊಠಡಿ ಮುಂದೆ ಖಾಲಿ ಕೊಡ ಇಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ಕೂಡ ನಡೆದಿದೆ. ಸ್ಥಿತಿ ಕ್ರಮೇಣ ತೀವ್ರಗೊಂಡು ಪ್ರತಿಭಟನಾಕಾರರು ನಗರಸಭೆಯ ವಿವಿಧ ಕೊಠಡಿಗಳಿಗೆ ತೆರಳಿ ಅಧಿಕಾರಿಗಳನ್ನು ಹೊರಗ ಕಳುಹಿಸಿ ಕೆಲವು ಕೊಠಡಿಗಳಿಗ ಬೀಗ ಹಾಕಿದ ಘಟನೆಗಳು ನಡೆಯಿತು. ಈ ಘಟನೆಯಿಂದ ನಗರಸಭೆ ಪರಿಸರದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ನಂತರ ಸ್ಥಳಕ್ಕೆ ಆಗಮಿಸಿದ ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ ಜನರ ಸಮಸ್ಯೆಗಳನ್ನು ಇವತ್ತೇ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಅದರ ನಂತರವೂ ಸಮಸ್ಯೆ ಪರಿಹಾರವಾಗದಿದ್ದರೆ ಮತ್ತೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ ಜನತೆ ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನು ಮೊಟಕುಗೊಳಿಸಿದರು. ಬಡ್ಡಿ ಸಮೇತ ತಗೋತಾರೆ. ಯಾಕೆ ಬಂದೋದ್ರಿ ಏನ್ ಮಾಡಿದ್ರಿ ಅವ್ರು ಪರಿಹಾರ ನಮ್ಗ ಒಂದು ರಾತ್ರಿ ಬಿಡ್ಬೇಡಂದ್ರು ಮುದ್ದಾಮ್ ರಾತ್ರಿ ಬಿಡ್ತಾರ. ರಾತ್ರಿನ ಬಿಡ್ತಾರ. ರಾತ್ರಿನ ಬಂದಿಲ್ಲ. ಏನ್ ಮಾಡನ್ರಿ ನಾವು ಗಣಮಕ್ಳ ಮನ್ಯಾಗ ನಾವು ಏನ್ ಮಾಡೋಣ? ರಾತ್ರಿ ಇಪ್ಪತ್ತು ದಿನಗಳಾದರೂ ಇಳಕಲ್ ನಗರಸಭೆ ಸಿಬ್ಬಂದಿಗಳು ಲಕ್ಷ್ಮೀನಗರಕ್ಕೆ ನೀರನ್ನ ಬಿಟ್ಟಿಲ್ಲ. ವಾರ್ಡ್ ನಂಬರ್ 7 ಡಿವಿಷನ್ ನಂಬರ್ 28 ಲಕ್ಷ್ಮೀನಗರ ಇಷ್ಟು ದಿನಗಳಾದರೂ 20 ದಿನಗಳಾದರೂ ಕುಡಿಯಕ್ಕೆ ನೀರು ಬಿಟ್ಟಿಲ್ಲ ಅಂದ್ರೆ ಮನುಷ್ಯ ಬದುಕೋದೆ ಹಂಗ? ಮೂಲಭೂತ ಸೌಕರ್ಯಗಳು ಅಂತ ಹೇಳ್ತದ ಸರ್ಕಾರ. ಮನುಷ್ಯನಿಗೆ ಕುಡಿಯಕ್ಕೆ ನೀರು, ಅಡ್ಡಾಡಕ್ಕೆ ರೋಡ್ ಇವೆಲ್ಲ ಅಂತ ಹೇಳ್ತದ. ಎಲ್ಲಿ ಕೊಟ್ಟಿರಿ ನೀವು ನಮ್ಮ ಕುಡಿಯಕ್ಕೆ ನೀರು? ಮನುಷ್ಯ ಬಟ್ಟೆ ಇಲ್ಲದೆ ಇದ್ರೆ ಬದುಕ್ತಾನ, ಆಹಾರ ಇಲ್ಲದೆ ಇದ್ರೆ ಬದುಕ್ತಾನ. ಸತತ 20 ದಿನಗಳಾದರೂ ಕುಡಿಯಕ್ಕೆ ನೀರು ಇಲ್ಲದೆ ಇದ್ರೆ ಮನುಷ್ಯ ಹೆಂಗೆ ಬದುಕಬೇಕು? ಅದಕ್ಕೆ ದಯವಿಟ್ಟು ನಗರಸಭೆ ಆಯುಕ್ತರು ಬರಬೇಕು, ನಮಗೆ ನೀರು ಬಿಡ್ಬೇಕು. ನೀರು ಬಿಡೋದಂದ್ರೆ ಹೆಂಗ? ಸಣ್ಣ ಹುಡುಗರು ಹುಚ್ಚ ಇದಂಗ ಅಲ್ಲ. ಬಿಡ್ಬೇಕು ಹೆಂಗ ಅಂದ್ರೆ 3 ಅಂತಸ್ತು ಮಟ್ಟ ನೀರು ಏರಿಸ್ತೀವಂತ ನೀವು ಅವಾಗ 24 ತಾಸು 24x7 ಅಂತ ಹೇಳಿದ್ರಿ. ಈಗ ಬರೀ ಒಂದು ಬ್ಯಾರಲಿಗೆ ನೀರು ಏರುವಲ್ವ ನಮ್ಗೆ? ಅದಕ್ಕೆ ದಯವಿಟ್ಟು ನಗರಸಭೆ ಸಿಬ್ಬಂದಿಗೆ ನಾವು ಧಿಕ್ಕಾರಕ್ಕೂ ಉದ್ದೇಶ ಏನಂದ್ರೆ 20 ದಿನಗಳಾದರೂ ನಮಗೆ ನೀರು ಬಿಟ್ಟಿಲ್ಲ. ನಮ್ಮ ನೀರು ಹೆಂಗೆ ಬಿಡಬೇಕು ಅಂದ್ರೆ ಒಂದು ತಾಸಿನಾಗ ಒಂದು ಟ್ಯಾಂಕ್ ತುಂಬ್ತಿತ್ತು ಅವಾಗ. ಈಗ 3 ವರ್ಷ ಆಯ್ತು, ಒಂದು ದಿನ ಆದರೂ ಒಂದು ಟ್ಯಾಂಕ್ ತುಂಬ್ತಾ ಇಲ್ಲ. ಅದಕ್ಕಾಗಿ ನಾವು ನಗರಸಭೆ ಸಿಬ್ಬಂದಿಯವರಿಗೆ ಮತ್ತು ಆಯುಕ್ತರು ಬರೋ ತನಕನೂ ನಗರಸಭೆ ಸಿಬ್ಬಂದಿಗೆ ಯಾರಿಗೂ ಕರ್ತವ್ಯಕ್ಕೆ ಅಡ್ಡಿಪಡಿಸಿವಿ. ಕ್ಷಮೆ ಇರಲಿ, ತಪ್ಪು ತಿಳ್ಕೊಬೇಡ್ರಿ. ನಾವೆಲ್ಲರೂ ಕೆಲಸ ಬಿಟ್ಟು ಬಂದೀವಿ. ಕೆಲಸ ಬಿಟ್ಟು ಬಂದಿದ್ದಕ್ಕಾಗಿ ಅವರು ಕೆಲಸ ಬಿಡಿಸಿವಿ. ದಯವಿಟ್ಟು ಇದು ನಮ್ಮ ನಗರದ ಅಷ್ಟೇ ಸಮಸ್ಯೆ ಅಲ್ಲ, ಇಡೀ ಇಳಕಲ್ ನಗರದ ಸಮಸ್ಯೆ. ನೀರು ರಾತ್ರಿ ಬೆಳತನ ಬಿಡ್ತೀರಿ, ಮಕ್ಕೋಬೇಕು, ನೀರು ತುಂಬಬೇಕು.
ಬೆಳಿಗ್ಗೆದ್ದು ಪೂಜೆ ನಾವು ಬೆಳಿಗ್ಗೆದ್ದು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು ಏನು ಬರೀ ಇದನ್ನೇ ಮಾಡಬೇಕು. ಇಷ್ಟು ದಿನ ರಜೆ ಇತ್ತು, ಹೆಂಗೋ ಬದುಕಿದ್ವಿ. ಇನ್ನು ಮುಂದೆ ಹುಡ್ರು ಸಾಲಿ ಚಲವಾಗ್ತದ, ಅವ್ರನ್ನ ಹೆಂಗೆ ನಾವು ಸಾಲಿ ಕಳಿಸ್ಬೇಕು? ಈ ಥರ ಪರಿಸ್ಥಿತಿ ಇತ್ತಂದ್ರೆ ಅದಕ್ಕೆ ದಯವಿಟ್ಟು ಇಳಕಲ್ ನಗರಸಭೆ ನೀರು ಕೊಡಲೇಬೇಕು. ಅದು ಹೆಂಗೆ ಕೊಡ್ಬೇಕಂದ್ರೆ ಮೊದಲಿಗೆ ಹೆಂಗೆ ಕೊಡ್ತಿದ್ರು ಹಂಗೆ ಕೊಡ್ಬೇಕು ಅಂತೀರಿ. ನೀರು ಮೋಟ್ರ್ ಹಚ್ತೀರಿ, ಮುಂದೋರ್ ಮನೆಗೆ ಬರಲ್ರಿ ಅಂತೀರಿ. ಮೋಟ್ರ್ ಹಚ್ಚಕ್ಕೆ ನೀರು ಬಿಟ್ರಲ್ಲ ನಿಮಗೆ ಮೋಟ್ರ್ ಹಚ್ಚೋದು. ನಾವು ನೀರೇ ಬಿಡದೇ ಇದ್ರೆ ಮೋಟ್ರಲ್ಲಿಂದ ಹಚ್ಬೇಕು. ಅದಕ್ಕೆ ದಯವಿಟ್ಟು ಆ 24x7 ಮೀಟ್ರ್ ತಿರುಗಿದೆ. ಇಲ್ಲಿಗೆ 20 ದಿನ ಆಯ್ತು ನಮ್ಮ ಓಣ್ಯಾಗ. 24x7 ಮೀಟ್ರ್ ಏನು ಕುಂದ್ರಿಸಿರಲ್ಲ ನಗರಸಭೆ ಸಿಬ್ಬಂದಿಯವರು, ಆ ಮೀಟ್ರ್ ತಿರುಗಿದೆ 20 ದಿನ ಆಯ್ತು. ಅದು ಮತ್ತೆ ಸ್ಟ್ರಕ್ ಆಗಿ ಕೆಲಸ ಮಾಡ್ಲಾರ್ದಂಗೆ ಆಗಿತ್ತು. ದಯವಿಟ್ಟು ಅದರ ಸಂಬಂಧ ಸ್ವಲ್ಪ ನೀರು ಬಿಡ್ರಿ ಅಂತೇಳಿ ತಮ್ಮಲ್ಲಿ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಧಿಕ್ಕಾರವನ್ನು ಕೂಗ್ತಾ ನಾವು ನಿಮ್ಮಲ್ಲಿ ಏನಂತ ವಿನಂತಿ ಮಾಡ್ತೇವೆ. ಅಲ್ರಿ ನಾವು ಲಕ್ಷ್ಮೀನಗರದವ್ರು ವಾರ್ಡ್ ನಂಬರ್ 7 ಈಗಾಗಲೇ ನಮ್ಮ ಏರಿಯಾದವ್ರು ಮುಖ್ಯಸ್ಥರು ವಿಜಯಣ್ಣರು ಮಾತಾಡ್ಯಾರ್ರಿ. ಈಗ ನಾವು ಮಾತಾಡೋಂಥದ್ದೇನಿಲ್ಲ, ಅವ್ರು ಮಾತಾಡಿದ್ರಷ್ಟ ನಾವು ಮಾತಾಡಿದ್ರಷ್ಟ. ನಮ್ಗ 20 ದಿವಸ ಆತ್ರಿ ನೀರ್ ಬರ್ಲಾರ್ದ. 20 ದಿವಸ ನೀರು ಏನ್ ಕುಡಿಯಮ್ ಹೇಳ್ರಿ? ನಾವು ಯಾವಾಗ ನೋಡಿದ್ರೆ ಫೋನ್ ಹಚ್ಚಿದ್ರ ಮುಂಜಾನೆ ಬಿಡ್ತೀನಿ ಅಂತಾರ, ಮುಂಜಾನೆ ಕೇಳಿದ್ರ ಸಂಜೆಗ್ ಬಿಡ್ತೀನಿ ಅಂತಾರ, ಸಂಜೆಗ್ ಕೇಳಿದ್ರ 2 ದಿನ ಆಗಿಂದ ಬಿಡ್ತೀನಿ ಅಂತಾರ. ಈಗ ನಮ್ ಏನಾರ ನೀರ ಬಿಡಾಗಲ್ಲ ಅಂದ್ಮೇಲೆ ನಮ್ಗೆ ಹೆಂಗ್ ಬದುಕ್ಬೇಕು ಅದನ್ನಾರ ಹೇಳ್ರಿ. ಇಷ್ಟು ಬಂದು ಕೂಗ್ತೀವಿ, ಚೀರ್ತೀವಿ, ಎಲ್ಲಾರನು ಕೆಲಸ ಮಾಡೋದ್ ಬಿಡಿಸಿವಿ. ಇಷ್ಟಾದ್ರೂ ಒಬ್ಬ ಅಧಿಕಾರಿಗಳನ್ನ ಸ್ಪಂದನೆ ಮಾಡಕ್ ರೆಡಿ ಇಲ್ಲ ಅಂದ್ಮೇಲೆ ನಮ್ಗ್ ನೀರ್ ಏನ್ ಕೊಡ್ತಾರ ಇವ್ರು? ನಾವೇನ್ರ ಕೇಳಿವ? ನಮ್ಮ ಓಣ್ಯಾಕ ಒಂದ್ ಲೈಟ್ ಇಲ್ಲ ಅಂದ್ರ ಲೈಟ್ ಹಾಕಕ್ಕೆ ಯಾರು ಬರಲ್ಲ, ಕಸದ ಗಾಡಿ ಬರಂಗಿಲ್ಲ. ಅವು ಯಾವ ಬೇಡ, ನಮ್ಗ ನೀರ್ ಕೊಡ್ಲಿ ಅಂತ ಕೇಳ್ತೀವಿ. ಹೋದ್ಸಲ ಆದ್ರೂ ನಾವ್ ನೀರಿನ ಸಲಹೆ ಗಟ್ರ ನೋಡ್ರಿ, ನೀರಿಂದ ಏನು ಇಲ್ಲ, ಒಂದ್ ಕಸದವ್ರಿಲ್ಲ, ಒಂದ್ ಗಟ್ರದವ್ರಿಲ್ಲ. ನೀರ ಇಲ್ಲ ಅಂದ್ಮೇಲೆ ನಾವು ಬದುಕದ್ ಹೆಂಗ್ರಿ? ನಾವು ನೀರಿಗೋಸ್ಕರ ನಾವು ಬಂದಿವಿ ಹೊರತಾಗಿ ನಾವು ಅವ್ರಿಗೆ ಕೆಲಸನ ಬಿಡಿಸ್ಬೇಕು, ಅವ್ರಿಗೆ ತೊಂದ್ರೆ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಅವ್ರ ಕೆಲಸ ಬಿಡಿಸಿವಲ್ಲ, ಅವ್ರು ನಮ್ಮ ಎಲ್ಲರ ಕಡೆಯಿಂದನೂ ನಾವು ಕ್ಷಮೆ ಕೇಳ್ತೀವಿ. ಅವ್ರ ಕೆಲಸ ನಾವು ಬಿಡಿಸ್ಬಾರ್ದಾಗಿತ್ತು. ನಮ್ಮ ಹೊಟ್ಟೆ ಕಿಚ್ಚಿಗೆ ನಾವು ಇಷ್ಟೆಲ್ಲ ಮಾಡಕತ್ತೀವಿ. ದಯವಿಟ್ಟು ಕ್ಷಮೆ ಇರಲಿ. ಬಂದ ಅಧಿಕಾರಿಗಳು ನಮ್ಗ ಸಹಕಾರ ಕೊಟ್ಟು ಏನನ್ನೋದು ಹೇಳ್ಬೇಕ್ರಿ ಅಷ್ಟ. ಅಲ್ಲಿವರೆಗೂ ನಾವು ಹೋಗಲ್ಲ. ಅಧಿಕಾರಿಗಳು ಬಂದ ಮೇಲೆ ನಾವು ಹೋಗೋದು. ದಯವಿಟ್ಟು ಯಾಕೆ ಹೇಳಕತ್ತೀವ ಸರ, ಪ್ರತಿ ಇದು ನಮ್ದು ಒಂದು ವಾರ್ಡ್ ಅಲ್ರಿ, 31 ವಾರ್ಡ್ನಾಗೂ ಇದಾರೆ ಸಮಸ್ಯೆ ರೀ. ಅದು ಏನೈತೆ ಮೂಲ ಸಮಸ್ಯೆ ಹೇಳಿ ನೀವೇನೈತಲ್ಲ ಜನಪ್ರತಿನಿಧಿಗಳಿಗೆ ಹೇಳಿ ಕಾಸಿ ಅದನ್ನ ಬಗೆಹರಿಸ್ರಿ. ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂಬರಿ ಸರ, ಅಂದ್ರೆ ಗೊತ್ತಾಗುತ್ತೆ ಸರ್. ಇನ್ನೊಂದು ಸರ ಮೊದಲು ಈಗ 24x7 ಮೊದಲು ಇರ್ತಾರೆ ಸರ, ಯಾವ ಸರ 24x7 ಇರ್ತಾರೆ. ಈಗ ಹೆಂಗೈತೆ ಅಂದ್ರೆ ತಿಂಗಳದಾಗ 2 ಸರಿ ಸುಮ್ಕೆ ಬರಲ್ಲ ಶವನ್ ಇಲ್ರಿ ಸರ. ಯಾಕಂದ್ರೆ ಪ್ರತಿ ಎಲ್ಲರೂ ಇನ್ನೊಂದು ಒಂದ್ ನಿಮಿಷ ಸರ್, ಈಗ ಏನಾಗೈತ್ರಿ, ಈಗ ಸೆಂಟ್ರಲ್ ಸ್ಕೂಲ್ ಮುಂದೆ ನಮ್ಗೊಂದು ಟ್ಯಾಂಕರ್ ಮಾಡಿರಲ್ಲ, ಅದ್ರಾಗ ನಮ್ಮ ಮನೆಗೆ ಒಂದು ಟ್ಯಾಂಕ್ ಮಾಡಿ ಕೊಟ್ಬಿಡ್ರಲ್ಲ. ನಿಮಗ ಇವತ್ತು ಬಂದು ನಮ್ಮ AW ಸದ್ಯ ಸೈಟಿಗೆ ಇವರು ಬರ್ತಾರ, ನೋಡ್ತಾರ ಅಲ್ಲಿ ಏನ್ ಅಲ್ಟರ್ನೇಟ್. ಈಗ ನನಗೆ ಗೊತ್ತಿದ್ದ ಪ್ರಕಾರ ನಿಮ್ಗೆ ತೊಂದರೆ ಆಗಕತ್ತಿದ್ದೇನು ಅಂತಂದ್ರೆ ನೀರ್ ಬರ್ತಾವ ಇಲ್ರಿ ಸರ್, ಹೇಳ್ರಿ ನೀರ್ ಬರ್ತಾವ ಆದ್ರೆ ಸಫಿಶಿಯಂಟ್ ಬರೋಲ್ಲ, ಸ್ಲೋ ಬರಾಕ್ತಾವ. ಫಸ್ಟ್ ಪಾಯಿಂಟ್ ಸ್ಲೋ ಬರಾಕ್ತಾವ. 2ನೇ ಪಾಯಿಂಟ್ ಏನಂದ್ರೆ ಅಪ್ಸ್ಟ್ರೀಮಿಗೆ ಅಂತೂ ಹೋಗಾಕೇ ಇಲ್ರಿ, ಹೋಗಾಕತ್ತಿಲ್ಲ. ಅಂದ್ರೆ ಅಲ್ಲಿ ನೀರ್ ಬಿಡಬೇಕಾದ್ರೆ ಪ್ರೆಷರ್ ಅಲ್ಲಿ ನೀರ್ ಬಿಡಬೇಕು, ನೀರ್ ಪ್ರೆಷರ್ಲೆ ಬಿಡಿಸ್ಬೇಕು. ನೀರ್ ಪ್ರೆಷರ್ಲೆ ಬಿಡಿಸ್ಬೇಕು ಅಂತಂದ್ರೆ ವಾಲ್ ಕೊಡಿಸ್ಕೋಬೇಕಾಗ್ತೈತಿ. ನೀವು ಇಮಿಡಿಯೇಟ್ ಹೋಗ್ರಿ, ಇಲ್ಲಿ ಎಲ್ಲಿ ಅವಶ್ಯಕತೆ ಐತಿ ಅಲ್ಲಿ ವಾಲ್ ಕೊಡಿಸುವಂತ ವ್ಯವಸ್ಥೆ ಮಾಡ್ರಿ. ಸಾಯಂಕಾಲ ರಿಸಲ್ಟ್ ಬರ್ಬೇಕು. ಈಗ ಟೈಮು ನಿಮ್ಗೆ 12